ಅಮೆರಿಕ ಇಸ್ರೇಲ್ ಜೊತೆಗಿನ ಸಂಘರ್ಷದಿಂದಾಗಿ ಇರಾನ್ ಹಾರ್ಮುಜ್ ಜಲಸಂಧಿಯನ್ನ ಮುಚ್ಚಿದೆ. ಇದು ಜಾಗತಿಕ ತೈಲ ಪೂರೈಕೆಯ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರುತ್ತೆ. ಇದು ಭಾರತದ ಇಂಧನ ಅಗತ್ಯಗಳಿಗೆ ಸಂಬಂಧಿಸಿದಂತೆ ಉದ್ವಿಗ್ನತೆಯನ್ನ ಹೆಚ್ಚಿಸಿದೆ. ಹೀಗಾಗಿ ಭಾರತಕ್ಕೆ ಸಹಾಯ ಮಾಡೋಕೆ ರಷ್ಯಾ ಮುಂದೆ ಬಂದಿದೆ. ತಮ್ಮ ರಾಷ್ಟ್ರದಿಂದ ತೈಲ ಆಮದು ಮಾಡಿಕೊಳ್ಳಿ ಅಂತ ಪುಟಿನ್ ಹೇಳಿದ್ದಾರೆ. ಇದಕ್ಕೆ ಅಮೆರಿಕ ಕೂಡ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಮಧ್ಯಪ್ರಾಚ್ಯದಲ್ಲಿ ಹೆಚ್ಚುತ್ತಾ ಇರುವಂತಹ ಉದ್ವಿಗ್ನತೆ ಮತ್ತು ಪೂರೈಕೆ ಸರಪಳಿ ಅಡೆತಡೆಗಳಿಗೆ ಅದರ ಹಿನ್ನೆಲೆಯಲ್ಲಿ ಈಗ ಅಮೆರಿಕ ತನ್ನ ನಿಲುವನ್ನ ಮೃದುಗೊಳಿಸಿದೆ. ರಷ್ಯಾದ ತೈಲ ಆಮದುಗಳನ್ನ ಕಡಿಮೆ ಮಾಡುವಂತೆ ಈ ಹಿಂದೆ ನವದೆಹಲಿಯ ಮೇಲೆ ಒತ್ತಡ ಹೇರ್ತಾ ಇದ್ದಂತಹ ಅಮೆರಿಕ ಖಜಾನೆ ಇಲಾಖೆ ಈಗ ಭಾರತೀಯ ಸಂಸ್ಕರಣಾಗಾರಗಳಿಗೆ ಸಮುದ್ರದಲ್ಲಿ ಸಿಲುಕಿರುವಂತಹ ರಷ್ಯಾದ ಕಚ್ಚಾ ತೈಲದ ಸಾಗಣೆಯನ್ನ ಖರೀದಿಸೋಕೆ 30 ದಿನಗಳ ವಿಶೇಷ ವಿನಾಯಿತಿಯನ್ನ ನೀಡಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಭಾರತೀಯ ಸಂಸ್ಕರಣಾಗಾರಗಳು ತೈಲವನ್ನ ಖರೀದಿಸೋಕೆ ವ್ಯಾಪಾರಿಗಳೊಂದಿಗೆ ಮಾತುಕತೆಗಳನ್ನ ಆರಂಭಿಸಿವೆ ಮತ್ತು ಸುಮಾರು 20 ಮಿಲಿಯನ್ ಟನ್ ರಷ್ಯಾದ ತೈಲದ ಖರೀದಿಯನ್ನ ಪೂರ್ಣಗೊಳಿಸಿವೆ. ಇನ್ನು ಫೆಬ್ರವರಿ 2026ರಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಿಂತ ಅಗ್ಗವಾಗಿದ್ದಂತಹ ರಷ್ಯಾದ ತೈಲವು ಈಗ ಹೆಚ್ಚಿನ ಬೆಲೆಗೆ ಲಭ್ಯ ಇದೆ ಅನ್ನುವುದು ಗಮನಾರ್ಹ ವಿಚಾರವಾಗಿದೆ. ಇನ್ನು ಜಾಗತಿಕ ಮಾರುಕಟ್ಟೆಯಲ್ಲಿ ಸ್ಥಿರವಾದ ತೈಲ ಪೂರೈಕೆಯನ್ನ ಖಚಿತಪಡಿಸಿಕೊಳ್ಳೋಕೆ ಅಮೆರಿಕದ ಖಜಾನೆ ಇಲಾಖೆಯು ಈಗ ರಷ್ಯಾದ ತೈಲವನ್ನ ಖರೀದಿಸೋಕೆ 30 ದಿನಗಳ ವಿನಾಯಿತಿಯನ್ನ ನೀಡ್ತಾ ಇದೆ ಅಂತ ಅಮೆರಿಕ ಖಜಾನೆಯ ಕಾರ್ಯದರ್ಶಿ ಸ್ಕಾಟ್ ಬೆಸೆಂಟ್ ಅವರು ಹೇಳಿದ್ದಾರೆ. ಇದು ಉದ್ದೇಶಪೂರ್ವಕವಾಗಿ ಅಲ್ಪಾವಧಿಯ ಕ್ರಮವಾಗಿದೆ ಮತ್ತು ರಷ್ಯಾ ಸರ್ಕಾರಕ್ಕೆ ಯಾವುದೇ ಪ್ರಮುಖ ಆರ್ಥಿಕ ಲಾಭವನ್ನ ನೀಡೋದಿಲ್ಲ ಅಂತ ಹೇಳಿದ್ದಾರೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಯುವ ನಾಯಕ ನಾಮಿನೇಷನ್ ಕಿತ್ತೂರು ಕರ್ನಾಟಕ ವಿಭಾಗ ಅನಿಲ್ ತಡಕಲ್ ಕಾಂಗ್ರೆಸ್ ಯುವ ನಾಯಕ, ಸಂದೀಪ್ ಪಾಟೀಲ್ ಬಿಜೆಪಿ ಯುವ ನಾಯಕ ಹಾನಗಲ್, ರಾಹುಲ್ ಜಾರಕಿಹೊಳಿ ಕಾಂಗ್ರೆಸ್ ಯುವ ನಾಯಕ, ಶರಣ್ ಪಾಟೀಲ್ ಬಿಜೆಪಿ ಯುವ ನಾಯಕ ಗದಗ, ರಜತ್ ಉಳ್ಳಗಡಿಮಠ ಕಾಂಗ್ರೆಸ್ ಯುವ ನಾಯಕ, ವಿನೋದ್ ಅಸೋಟಿ ಕಾಂಗ್ರೆಸ್ ಯುವ ನಾಯಕ, ಮೃಣಾಲ್ ಹೆಬ್ಬಾಳ್ಕರ್ ಕಾಂಗ್ರೆಸ್ ಯುವ ನಾಯಕ, ಮಯೂರ್ ಮೋರೆ ಕಾಂಗ್ರೆಸ್ ಯುವ ನಾಯಕ, ಧ್ರುವ ಜತ್ತಿ ಕಾಂಗ್ರೆಸ್ ಯುವ ನಾಯಕ, ಭರತ್ ಬೊಮ್ಮಾಯಿ ಬಿಜೆಪಿ ಯುವ ನಾಯಕ, ವಿಜಯ್ ನಿರಾಣಿ ಯುವ ನಾಯಕ, ಸೌರವ್ ಆನಂದ್ ಚೋಪ್ರಾ ಯುವ ನಾಯಕ, ಸವದತ್ತಿ ಯಲ್ಲಮ್ಮ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ನಾಯಕ ಯಾರು ಕಮೆಂಟ್ ಮಾಡಿ.